ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ನಾನು ಮುಮ್ತಾಜ್. ಬನ್ನಿ ಇವತ್ತಿನ ರೆಸಿಪಿ ನೋಡೋಣ. ಇವತ್ತು ನಾನೊಂದು ಏರ್ ಫ್ರೈ ಚಿಕನ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಏರ್ ಫ್ರೈ ಚಿಕನ್ ಅಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬಾ ಜ್ಯೂಸಿ ಆದಂಥ ಒಂದು ಚಿಕನ್. ಇದು ಸುಲಭವಾಗಿ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು. ಬನ್ನಿ ನೋಡೋಣ ಯಾವ ರೀತಿ ಮಾಡೋದಂತ. ನೋಡಿ, ಫಸ್ಟ್ ನಾನು ಇಲ್ಲಿ ಇದಕ್ಕೆ ಒಂದು ಫುಲ್ ಚಿಕನ್ ತಗೊಂಡಿದ್ದೇನೆ. ಅದು ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಒಂದು ಚಿಕನ್ 2 ಪೀಸ್ ಮಾಡಿದ್ದೇನೆ. ನಮಗೆ ಬೇಕಾದರೆ 4 ಪೀಸ್ ಕೂಡ ಮಾಡ್ಕೋಬಹುದು. ನೋಡಿ, ಇದು ವಿತ್ ಸ್ಕಿನ್ ತಗೊಂಡಿದ್ದೇನೆ. ಸ್ಕಿನ್ ಔಟು ಕೂಡ ತಗೋಬಹುದು. ವಿತ್ ಸ್ಕಿನ್ ಆದರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಆಮೇಲೆ ನೋಡಿ, ಚಿಕನ್ ಮೇಲ್ಗಡೆ ಈ ಥರ ಕಟ್ ಮಾಡ್ಕೊಳ್ಳಿ. ಅದು ಮಸಾಲ, ಮಾಂಸದ ಒಳಗಡೆ ಎಲ್ಲ ಮಸಾಲ ಚೆನ್ನಾಗಿ ಹಿಡಿಯುತ್ತೆ. ಅದಕ್ಕೋಸ್ಕರ ಎಲ್ಲ ಕಡೆನೂ ಈ ಥರ ಕಟ್ ಮಾಡ್ಕೊಳ್ಳಿ. ನೋಡಿ, ಇದು ಚಿಕನ್ ಜಾಸ್ತಿ ತೂಕ ಇಲ್ಲ, ಅಂದರೆ 1 kg ಅಂತ ಕಡಿಮೆ. ಕರೆಕ್ಟಾಗಿ ಹೇಳಿದರೆ 800 ಗ್ರಾಮ್ ಚಿಕನ್ ಉಂಟು, ಚಿಕ್ಕದಿದು. ಇದು ಕ್ಲೀನ್ ಮಾಡಿಕೊಂಡು ಇದಕ್ಕೆ ಮಸಾಲ ಪೌಡರ್ ಎಲ್ಲ ಹಾಕಿ ಆಯಿತು. ನೋಡಿ, ಒಂದು ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕರಿಮೆಣಸಿನ ಪುಡಿ, ಅದೊಂದು 1 ಅಥವಾ 1.5 ಟೀ ಸ್ಪೂನು ಅಷ್ಟು ಹಾಕ್ಬೋದು. ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ನೋಡಿಕೊಂಡು ಬೇಕಾದಷ್ಟು ಹಾಕಿದ್ರಾಯಿತು. ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರ್, ಅದು ನೋಡಿ ಒಂದು ಟೀ ಸ್ಪೂನ್ ಹಾಕ್ತಾ ಇದ್ದೀನಿ, ಜಾಸ್ತಿ ಹಾಕ್ತಾ ಇಲ್ಲ. ನೀವು ಚಿಕನಲ್ಲಿ ಇದಕ್ಕಿಂತ ದೊಡ್ಡದು ತಗೊಳ್ಳೋದಾದರೆ ಮಸಾಲ ಪೌಡ್ರೆಲ್ಲ ಸ್ವಲ್ಪ ಇದಕ್ಕಿಂತ ಜಾಸ್ತಿ ಹಾಕಿದ್ರಾಯಿತು. ಆಮೇಲೆ ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಪೌಡ್ರ್ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಅದು ಒಂದು ಸಣ್ಣ ಸ್ಪೂನಲ್ಲಿ 1 ಸ್ಪೂನ್ ಫುಲ್ಲಾಗಿ ಹಾಕ್ತಾ ಇದ್ದೀನಿ, ಚಿಲ್ಲಿ ಫ್ಲೇಕ್ಸ್. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಬೇಕು. ನಾನಿಲ್ಲಿ ನೋಡಿ ದೊಡ್ಡ ಸ್ಪೂನಲ್ಲಿ ಒಂದು 1.5 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಅದು ಬೆಳ್ಳುಳ್ಳಿ ಕಟ್ ಮಾಡುವಾಗ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿದ್ರಾಯಿತು, ಶುಂಠಿ ಬೇಡ. ಆಮೇಲೆ ಸ್ವಲ್ಪ ಸೋಯ್ ಸಾಸು ನೋಡಿಕೊಂಡು ಬೇಕಾದಷ್ಟು ಹಾಕಿ, ಒಂದು 1 ಅಥವಾ 1.5 ಟೇಬಲ್ ಸ್ಪೂನ್ ಈ ಥರ ಎಲ್ಲ ಹಾಕ್ಬೋದು. ಆಮೇಲೆ ಒಂದು ಅರ್ಧ ನಿಂಬೆಹಣ್ಣಿನ ರಸ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆನಂತರ ಸ್ವಲ್ಪ ಆಯಿಲ್ ನಾನಿಲ್ಲಿ ಇದು ಉಂಟಲ್ಲ, ಒಲಿವ್ ಆಯಿಲ್ ಉಂಟಲ್ಲ, ಅದನ್ನು ಹಾಕ್ತಾ ಇದ್ದೀನಿ. ಬೇಕಾದರೆ ಸನ್ಫ್ಲವರ್ ಆಯಿಲ್ ಅಥವಾ ಬೇರೆ ಯಾವುದಾದ್ರೂ ಆಯಿಲ್ ಹಾಕ್ಬೋದು, ಅಥವಾ ಬೆಣ್ಣೆ ಕೂಡ ಹಾಕ್ಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನು ಗರಂ ಮಸಾಲ, ಇಷ್ಟೇ. ಇನ್ನು ಬೇರೆ ಏನು ಬೇಕಾಗಿಲ್ಲ. ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕಡೆನೂ ಮಸಾಲೆ ಈ ಥರ ಹಚ್ಚಬೇಕು, ಚಿಕನ್ ಮೇಲ್ಗಡೆ ಎಲ್ಲ ಕಡೆನೂ ಈ ಥರ ಹಚ್ಚಿ ಇದು ರೆಸ್ಟ್ ಮಾಡಲಿಕ್ಕೆ ಇಟ್ಟರಾಯಿತು. ಇದು ನಾನಿವಾಗ 1 ಗಂಟೆ ರೆಸ್ಟ್ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಅದಕ್ಕಿಂತ ಜಾಸ್ತಿ ಟೈಮ್ ಇಟ್ಟರೆ ಒಳ್ಳೆಯದೇ. ನಾವು ಈ ಥರ ಸಂಜೆ ಎಲ್ಲ ಈ ಥರ ಚಿಕನ್ ಎಲ್ಲ ಮಾಡೋದಾದರೆ ಬೆಳಗ್ಗೆನೇ ಈ ಥರ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಅದು ಚೆನ್ನಾಗಿ ಮಸಾಲೆಲ್ಲ ಹಿಡಿಯುತ್ತೆ. ಆ ಥರ ಮಾಡಿದರೆ ಒಳ್ಳೆಯದು. ಸ್ವಲ್ಪ ಬೇಗನೆ ಮಾಡಿ ರೆಡಿ ಮಾಡಿ ಇಟ್ಟರೆ. ನಾನಿವಾಗ 1 ಗಂಟೆ ಇದು ರೆಸ್ಟ್ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಇದು ನಾನಿವಾಗ ಫ್ರಿಜ್ಜಲ್ಲಿ ಇಡ್ತಾ ಇಲ್ಲ, ಹೊರಗಡೆನೇ ಇಡ್ತೀನಿ. ಬೇಕಾದರೆ ಫ್ರಿಜ್ಜಲ್ಲಿ ಇಟ್ಕೋಬಹುದು. ಆಮೇಲೆ 1 ಗಂಟೆ ನಂತರ ನೋಡಿ, ಏರ್ ಫ್ರೈಯರ್ಗೆ ಈ ಥರ ಫಸ್ಟ್ ಸ್ವಲ್ಪ ಆಯಿಲ್ ಬ್ರಷ್ ಮಾಡ್ಕೊಳ್ಳಿ. ಈ ಥರ ಸ್ವಲ್ಪ ಜಾಸ್ತಿ ಬೇಡ. ಅದರಲ್ಲಿ ಚಿಕನ್ ಇಟ್ಟು, ನಮಗೆ ಇದು ಚಿಕನ್ ಅರ್ಧ ಗಂಟೆಯಲ್ಲಿ ಇದು ರೆಡಿ ಆಗುತ್ತೆ. 25 ಅಥವಾ ಅರ್ಧ ಗಂಟೆ ಬೇಕಾಗುತ್ತೆ, ಅದಕ್ಕಿಂತ ಜಾಸ್ತಿ ಟೈಮ್ ಬೇಕಂತಿಲ್ಲ. ನೋಡಿ, ಚಿಕನ್ ಇಟ್ಟು ಫಸ್ಟ್ ಇದು 195 ಡಿಗ್ರಿ ಸೆಲ್ಸಿಯಸಲ್ಲಿ 15 ನಿಮಿಷ ಫಸ್ಟ್ ಇಡಬೇಕು. ಆನಂತರ ಚಿಕನ್ ತೆಗೆದು ಅದು ಟರ್ನ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸಲ ಸೆಕೆಂಡ್ ಟೈಮ್ ನಾವು ಇಡುವಾಗ 185 ಇಟ್ಟರಾಯಿತು. ನಾನು ಹೇಳ್ತೀನಿ ನೋಡಿ, ಫಸ್ಟ್ ನಾನಿಲ್ಲಿ 195 15 ನಿಮಿಷ ಇಡ್ತಾ ಇದ್ದೀನಿ. 15 ನಿಮಿಷದ ನಂತರ ಈ ಥರ ನೋಡಿ ಚಿಕನ್ ತೆಗೆದು ಅದರ ಮೇಲ್ಗಡೆ ಸ್ವಲ್ಪ ಆಯಿಲ್ ಅಥವಾ ಬೆಣ್ಣೆ ಯಾವುದು ಕೂಡ ಆಗ್ಬೋದು, ಈ ಥರ ಎಲ್ಲ ಕಡೆ ಹಚ್ಕೊಳ್ಳಿ. ಈ ಥರ ಹಚ್ಚಿ ಚಿಕನ್ ಟರ್ನ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸಲ ಅದೊಂದು 14 ಅಥವಾ 15 ನಿಮಿಷ ಸಾಕು. ಅದಕ್ಕಿಂತ ಜಾಸ್ತಿ ಟೈಮ್ ಬೇಡ. ಜಾಸ್ತಿ ಟೈಮ್ ಇಟ್ಟರೆ ಅದು ಡ್ರೈ ಆಗುತ್ತೆ. ನಮಗೆ ಜ್ಯೂಸಿಯಾಗಿ ಸಿಗಬೇಕಾದ್ರೆ ಇಷ್ಟೇ ಸಾಕು. ಒಂದು 25 ನಿಮಿಷ ಅಥವಾ ಅರ್ಧ ಗಂಟೆ ಇಷ್ಟು ಸಾಕಾಗುತ್ತೆ. ನೋಡಿ, ಚಿಕನ್ ಟರ್ನ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸಲ ನಾನು ಹೇಳಿದಾಗೆ ಸೆಕೆಂಡ್ ಟೈಮ್ ಇಡುವಾಗ 185 ಇಟ್ಟರಾಯಿತು. ಫಸ್ಟ್ 195, ಸೆಕೆಂಡ್ ಟೈಮ್ ಇಡುವಾಗ 185. ಇದು ನೋಡಿ, ಸ್ವಲ್ಪ ಬೆಣ್ಣೆಯಲ್ಲಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಅದು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಈ ಥರ ಬೆಣ್ಣೆಯಲ್ಲಿ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಇದು ನಮಗೆ ಚಿಕನ್ ಮೇಲ್ಗಡೆ ಹಚ್ಚಲಿಕ್ಕೋಸ್ಕರ. ನೋಡಿ, ಚಿಕನ್ ಆಯ್ತು, ಇಲ್ಲಿ ತೆಗೆದಿದ್ದೇನೆ. ನೋಡಿ, ಅರ್ಧ ಗಂಟೆ ಆಗುವಾಗಲೇ ಚಿಕನ್ ರೆಡಿ ಆಯಿತು. ಈ ಥರ ಚಿಕನ್ ತೆಗೆದ ಮೇಲೆ ನಾವು ಇವಾಗ ರೆಡಿ ಮಾಡಿಟ್ಟಿದ್ದ ಬೆಣ್ಣೆ ಅದುಂಟಲ್ಲ, ಅದು ನೋಡಿ ಎಲ್ಲ ಕಡೆ ಚಿಕನ್ ಮೇಲ್ಗಡೆ ಎಲ್ಲ ಕಡೆ ಈ ಥರ ಹಚ್ಕೊಳ್ಳಿ. ಈ ಸ್ಟೆಪ್ಪು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಮಾಡಿದರೆ ಚೆನ್ನಾಗಿರುತ್ತೆ, ಗಾರ್ಲಿಕ್ ಮತ್ತು ಅದರ ಫ್ಲೇವರ್ ಎಲ್ಲ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದರೆ. ನೋಡಿ, ಇವತ್ತಿನ ನಮ್ಮ ಏರ್ ಫ್ರೈ ಚಿಕನ್ ಇಲ್ಲಿ ರೆಡಿಯಾಗಿದೆ. ನೋಡಿದ್ರಲ್ಲಿ ಎಷ್ಟು ಸುಲಭವಾಗಿ ಮಾಡಿದ್ದೇವೆ ಅಂತ. ತುಂಬಾ ಸುಲಭ ಇದು ಮಾಡಲಿಕ್ಕೆ. ಆಮೇಲೆ ಚೆನ್ನಾಗಿರುತ್ತೆ ಇದು ತಿನ್ನಲಿಕ್ಕೆ. ಜ್ಯೂಸಿಯಾದಂಥ ಒಂದು ಚಿಕನ್ ಇದು. ಕಟ್ ಮಾಡಿ ತೋರಿಸ್ತೀನಿ. ಸ್ವಲ್ಪ ಬಿಸಿ ಉಂಟು, ಕಟ್ ಮಾಡಿ ತೋರಿಸ್ತೀನಿ. ನೋಡಿ, ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ತುಂಬಾ ಸಾಫ್ಟಾಗಿದೆ, ತುಂಬ ಚೆನ್ನಾಗಿರುತ್ತೆ ಇದು ಚಪಾತಿ ಆಮೇಲೆ ರೊಟ್ಟಿ ಕುಬ್ಬೂಸ್ ಇದರ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ, ನಿಮ್ಗೆ ಎಲ್ರಿಗೂ ಇಷ್ಟ ಆಗ್ಬೋದು. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕೇಳಿ ನೀವು. ಅರ್ಥ ಆಗಿಲ್ಲ ಗೊತ್ತಾಗಿಲ್ಲ ಅಂದರೆ ಕೇಳಿ ನೀವು. ನೋಡಿದ್ರಲ್ಲ, ಮಾಡಿ ನೋಡಿ. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.